ಸರ್ವಾತಕನಾದ ಪರಮಾತ್ಮನ ಆರಾಧನೆಗೆ ಎಲ್ಲ ದಿನಗಳು ಶ್ರೇಷ್ಠವೇ. ಎಲ್ಲ ತಿಥಿ ವಾರ ನಕ್ಷತ್ರಗಳು ಪರ್ವಕಾಲವೇ ಆಗಿರುತ್ತವೆ. ಇಲ್ಲಿ ಶುಭ ಅಶುಭಗಳ ಮಾತೇ ಇಲ್ಲ. ಎಲ್ಲ ಮುಹೂರ್ತಗಳು ಶುಭ, ಎಲ್ಲ ದೇಶಗಳು ಪವಿತ್ರವೇ. ಆದರೂ ವ್ಯಾವಹಾರಿಕ ದೃಷ್ಟಿಯಿಂದ, ಸಾಂಪ್ರದಾಯಿಕ ದೃಷ್ಟಿಯಿಂದ ಒಬ್ಬೊಬ್ಬ ದೇವತೆಗೂ ಒಂದೊಂದು ವಿಶೇಷವಾದ ತಿಥಿ ವಾರ ನಕ್ಷತ್ರಗಳು ಇಷ್ಟವಾಗಿರುತ್ತವೆ. ಹೀಗಾಗಿ ಶಿವನ ಪೂಜೆಗೂ ಒಂದು ವಿಶೇಷ ಮಾಸ, ಪಕ್ಷ, ತಿಥಿ, ವಾರ, ನಕ್ಷತ್ರಗಳಿರುತ್ತವೆ. ಅವುಗಳನ್ನು ಈಗ ಸಂಕ್ಷೇಪವಾಗಿ ನೋಡೋಣ. ಕಾರ್ತಿಕ ಮಾಸ. ಕೃತ್ತಿಕಾ ನಕ್ಷತ್ರದ ಮಾಸ ಕಾರ್ತಿಕ ಮಾಸ. ಈ ಮಾಸವು ಶಿವನ ಪೂಜಾ ಅಭಿಷೇಕಾದಿಗಳಿಗೆ ಪ್ರಶಸ್ತವಾಗಿರುತ್ತದೆ. ಶಿವಾಲಯಗಳಲ್ಲಿ ಈ ಇಡೀ ಮಾಸದಲ್ಲಿ ವಿಶೇಷ ಪೂಜಾದಿ ಕೈಂಕರ್ಯಗಳು ನಡೆಯುತ್ತವೆ. 5 ವರ್ಷಗಳಿಗೊಮ್ಮೆ ತಲಕಾಡು ಕ್ಷೇತ್ರದಲ್ಲಿ ಪಂಚಲಿಂಗ ದರ್ಶನದ ಜಾತ್ರೆಯಾಗುವುದು ಈ ಮಾಸದಲ್ಲಿಯೇ. ಕಾರ್ತಿಕ ಮಾಸದ ಸೋಮವಾರಗಳಂತೂ ಶಿವನ ಪೂಜೆಗೆ ಅತ್ಯಂತ ಪ್ರಶಸ್ತವಾಗಿರುತ್ತವೆ. ಮಾಘ ಮಾಸ. ಪಾಪಗಳನ್ನು ದೂರ ಮಾಡುವ ಮಾಸವೇ ಮಾಘ ಮಾಸ. ನದಿ ಸ್ನಾನವನ್ನು ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿ, ಪರಮೇಶ್ವರನನ್ನು ಆರಾಧಿಸಿ ಸಕಲ ಪಾಪಗಳನ್ನು ಬೂದಿ ಮಾಡಿಕೊಳ್ಳುವ ಪವಿತ್ರ ಮಾಸವೇ ಈ ಮಾಘ ಮಾಸ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದೇ ಮಹಾಶಿವರಾತ್ರಿ ಉತ್ಸವ. ಇಂದು ಅನೇಕ ಶಿವಾಲಯಗಳಲ್ಲಿ ರಥೋತ್ಸವಗಳು ನಡೆಯುತ್ತವೆ. ಶಿವಭಕ್ತರಿಗೆ ಇದೊಂದು ಮಹಾಪರ್ವಕಾಲ. ಕೃಷ್ಣ ಪಕ್ಷ. ಶಿವನ ಆರಾಧನೆಗೆ ಶುಕ್ಲ ಪಕ್ಷಕ್ಕಿಂತಲೂ ಕೃಷ್ಣ ಪಕ್ಷವೇ ಶ್ರೇಷ್ಠ. ಆದ್ದರಿಂದಲೇ ಪ್ರತಿ ಮಾಸದ ಕೃಷ್ಣ ಚತುರ್ದಶಿಯಂದೇ ಮಾಸ ಶಿವರಾತ್ರಿಯೂ ಬರುತ್ತದೆ. ಚತುರ್ದಶಿ ತಿಥಿ. ಪ್ರತಿ ಮಾಸದಲ್ಲೂ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷಗಳಲ್ಲಿ ಚತುರ್ದಶಿ ತಿಥಿಯು ಶಿವನ ಪೂಜೆಗೆ ಪ್ರಶಸ್ತ. ಆದರೆ ಕೃಷ್ಣ ಪಕ್ಷದ ಚತುರ್ದಶಿಯು ಮಾಸ ಶಿವರಾತ್ರಿ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿರುತ್ತದೆ. ಸೋಮವಾರ. ಸೋಮನೆಂದರೆ ಇಂದು ಚಂದ್ರ. ಚಂದ್ರಶೇಖರನಾದ ಶಿವನಿಗೆ ಚಂದ್ರವಾರ. ಇಂದು ವಾರವು ತುಂಬಾ ಪ್ರಿಯವಾದ ವಾರ. ಕೃತ್ತಿಕಾ ನಕ್ಷತ್ರ. ಕೃತ್ತಿಕಾ ನಕ್ಷತ್ರವು ಕುಮಾರಸ್ವಾಮಿಯ ಹಾಗೂ ಶಿವನ ಪೂಜೆಗೆ ಅತ್ಯಂತ ಶುಭವಾದದ್ದು. ಹೀಗೆ ಈ ಪ್ರಶಸ್ತ ಮುಹೂರ್ತಗಳಲ್ಲಿ ಶಿವನನ್ನು ಆರಾಧಿಸಿ, ಶಿವನನ್ನು ಸಂತೋಷಗೊಳಿಸಿ, ಶಿವನ ಅನುಗ್ರಹಕ್ಕೆ ಪಾತ್ರರಾಗೋಣ.